ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿದ್ದೀರಾ ಕರೆಯಿಂದ ಕಾವ್ಯ ಬ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ನಾನು ಮತ್ತೆ ಮದುವೆ ಮನೆಯದು ವ್ಲಾಗ್ನೇ ಶೇರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವತ್ತು ರಿಸೆಪ್ಷನ್ ಇರುತ್ತೆ. ಸೊ ಅದು ಹೇಗೆ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮನೇಲೆಲ್ಲ ಏನಾಯಿತು ಅನ್ನೋದನ್ನು ಕೊನೆ ತನಕ ನೋಡಿ. ಮಮ್ಮಿ ಬಿಸಿಲು ಕಾಯಕ್ಕೆ ಬಂದಿರ ಚಿನ್ನೆ? ಬಿಸಿಲು ಕಾಯಿಸ್ತಿದ್ದೀರಾ? ಯಾರದು ಯಾರದು? ತಾತ? ನಮ್ಮ ಅಪ್ಪಾಜಿ. ನಿಮ್ಮ ತಾತ ಅಲ್ಲ. ಹೋಗ್ ಎಲ್ಲಿಗೆ ಹೋಯ್ತಿ? ಅದು ಇಟ್ಕೊಳಕ್ಕಾಗಲ್ಲ, ಅದು ಬೀಳ್ತಿತ್ತು, ನೀನು ಬೀಳ್ತೀಯ. ನಮ್ಮ ಅಪ್ಪಾಜಿ. ಅಮ್ಮ ಅಯ್ಯಪ್ಪ ಅಪ್ಪ ಅಯ್ಯಪ್ಪ ದಾಕ್ ದಾಕ್ ಅಮ್ಮ ಇಲ್ಲಿ ಅಪ್ಪ ಅಯ್ಯಪ್ಪ. ಉಮೇಶಣ್ಣ, ಓ ಉಮೇಶಣ್ಣ, ಕಿವಿನೇ ಕೇಳಕ್ಕ. ಉಮೇಶಣ್ಣ, ಅಮ್ಮ ಅಪ್ಪಾಜಿಗೆ ನೋಡ್ಕೊಳಕ್ಕಾಗಲ್ಲ. ಬಾ ಅಲ್ಲಿ ಮೇಲೆ ಕುತ್ಕೊಂಡು ನೀನೆಲ್ಲ ಕಡೆ ಕಡೆಗೆ ದಮ್ಕಂದೀಯ. ಬಾ ಬಾಯಿ ಮುಚ್ಕೊಂಡು ಬಾ. ನೋಡು ಮತ್ತೆ ಅಲ್ಲ ಅಪ್ಪಾಜಿಗೆ ಅಕ್ಕಲ್ಲ. ಬಾರವಾ ನಿನ್ನ ಇಟ್ಕೊಳಕ್ಕೆ. ಅಯ್ಯೋ ನಮ್ಮ ಅಪ್ಪ ಅದು ಸೊಟ್ಟು ನೋಡಿ ಮಾಡೋದು ಹಿಂಗೆ ಇಲ್ಲಿ. ಎಸೆನವ ನಿನ್ನ? ಎಸೆನಾ? ಎಸಿಬೇಕು. ಎಸಿಯಮ್ಮ ಎಸಿಯಮ್ಮ ಎಸಿ. ಮಮ್ಮಿ ಮಮ್ಮಿ ಇಲ್ಲೇ ಆಟಾಡ್ಬೇಕು, ಮ್ಯಾಕೆ ಹೋಗಂಗಿಲ್ಲ ಚಿನ್ನಿ. ನೋಡಿ ಇಷ್ಟು ಅಗ್ಲ ಜಾಗ ಬಿಟ್ಟಿರೋದು ಅದಕ್ಕೆ ಆಟಾಡೋಕ್ಕೆ. ಹಿಂಗೆ ಅಂತಲೇ ಮಾಡಿಸಿರೋದು ಇದು. ಐ ತಾತ ಬೇಡ ನಡಿ. ಅಮ್ಮ ಹೆಂಗೆ ಬೈದಿದ್ದು ಅಜ್ಜಿಗೆ ನೀನು? ಏನಂತ ಬೈಯೋದದು? ಅಯ್ಯೋ ಬೆಂಗಳೂರಲ್ಲಿ ಇತ್ತು ತರ್ಬೋದಾಯ್ತು. ಇಲ್ಲ 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 ಕೂದಲಿಲ್ಲಮ್ಮ ನೋಡಲ್ಲಿ. ದಾರಿ ನೋಡ್ಕೋಗಿ ಮರ ದಾರಿ ನೋಡ್ಕೊ ಬರೋದೇ ಆ ಚಂದ. ಸುಮ್ಮ ಕುತ್ಕೋಬೇಕಲ್ಲಿ. ಅಪ್ಪಾಜಿಗೆ ಅಕ್ಕಲ್ಲ ಅಂತ ಹೇಳ್ತಲ್ವಾ? ಓ ಆಟ ಮಾಡ್ಕೊಂತೇವಳು. ಆಟ ಮಾಡ್ಕೊಂಡು ಮ್ಯಾಕೆ ಕೇಳಿಕತ್ತ. ಅಮ್ಮ ಇನ್ನು ಮಧ್ಯಾಹ್ನಕ್ಕೆ ಕುಡಿಬೇಕು, ರಾತ್ರಿ ರಿಸೆಪ್ಷನಿಗೆ ಕುಡಿಬೇಕು. ಬಾರೇ ಸಾಕಿರ ಇಲ್ಲಿ ನಡಿ. ಒಳಕೋನ ಬಾಕ್ಲಾಗ್ತೀನಿ ನಡಿಮ್ಮ. ಒಳಗೆ ಕರ್ಕೊಂಡು ತಾತ ಅಲ್ಲಿ ಇರ್ತಿತ್ತೆ ನಡಿ. ಅಮ್ಮ ಸ್ವಲ್ಪ ಬಟ್ಟೆ ತೊಳ್ದಾಕ್ತೀನಿ ಅಂತ ಹೇಳಿದ್ರು. ಸೊ ನಾನು ಪೂರಿ ಮಾಡ್ಬಿಟ್ಟು ಪಲ್ಯ ಮಾಡೋಣ ಅಂತೇಳಿ ಮಾಡಿದೆ. ಸೊ ಅಪ್ಪ ಬರಲ್ಲ, ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಮುಂಚೆನೇ ಹೋಗೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಉಳ್ಕತ್ತೆ. ಬಂಗಡಿ ಐ ನೋಡು ಕಿವಿ ಮುಚ್ಕೊಳ್ಳೋದ. ಬಂಗಡಿ ಬಂಗಾರಿ ಏನು ಮಾಡ್ತಿದ್ಯವ್ವ? ಚಳಿ ಆಯ್ತಲ್ಲ ನಿಂಗೆ? ನಮ್ಮ ಮನೆಯಿಂದ ಅವ್ರ ಮನೆಗೆ ಅಲ್ಲಿ ಒಂದು 5 ಕಿಲೋಮೀಟರ್ ಒಳಗಡೆ ಆಗುತ್ತೆ ಅಂದ್ಕೊಳ್ಳಿ. ಸೊ ನೈಟು ನಮ್ಮನ್ನು ರಿಸೆಪ್ಷನ್ ಕರ್ಕೊಂಡು ಹೋಗೋಕ್ಕೆ ಇಲ್ಲಿಂದ ಯಾರೂ ಇರಲಿಲ್ಲ. ಸೊ ಅಲ್ಲಿಂದ ಅವ್ರದ್ದೇ ಊರಿಂದ ವೆಹಿಕಲ್ ಎಲ್ಲ ಮಾಡಿದರು. ಮತ್ತು ಈವ್ನಿಂಗ್ ಬೇಗ ಹೋಗಬೇಕಲ್ವ ಚೌಟ್ರಿಗೆ ಎಲ್ಲ ರೆಡಿ ಆಗೋದಕ್ಕೆಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಬನ್ನಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಆಟೋ ಮಾಡಿಕೊಂಡು ಒಂದು 12 ಗಂಟೆ ಹಂಗೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳಿಬಿಟ್ಟು ಜೊತೆಗೇ ಅವ್ರ ಜೊತೆ ಹೋಗೋಣ ಅಂತೇಳಿ ಅಲ್ಲೇನೇನಾಯಿತು ಅಂತ ನೋಡೋಣ. ಏ ಹಂಗೆ ಅನ್ಬಾರ್ದು. ಸಾರಿ ಕೇಳು ಆಂಟಿಗೆ. ಸಾರಿ ಕೇಳಿ ಬೇಗ. ಸಾರಿ ಕೇಳಬೇಕು. ಐಸ್ ಕೊಡಿಸ್ತೀನಿ. ಸಾರಿ ಕೇಳು. ಸಾರಿ ಕೇಳು. ಸಾರಿ. ಹಾಂ ಇಲ್ಲಿಗೆ ಬಂದರು ಅವರು. ಐಸಾ ಬಂದ್ಬಿಡು. ಐಸ್ ಬೇಕಾ ಚಿನ್ನಿ? ಐಸು ಐಸ್ ಬೇಕಾ? ಅಷ್ಟೇ. ನಿಂಗೆ ಐಸ್ ಕೊಡ್ಸ್ಕೊಂಡ ಮೇಲೆ ನಾನು ಐಸ್ ತಿನ್ಬೇಕಾಗ್ತದೆ. ಬೇಕು ಎಲ್ಲಿದೆ? ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಮನೆಯಿಂದ ಹೋಗುವಾಗ ಅವ್ರಿಗೆ ಆರತಿ ಮಾಡಿಬಿಟ್ಟು ಒಂದಿಷ್ಟು ಶಾಸ್ತ್ರಗಳಿರುತ್ತೆ, ಅದನ್ನೆಲ್ಲ ಮಾಡ್ತಿದ್ದಾರೆ. ಸೊ ನಮ್ಮಮ್ಮ ಮತ್ತೆ ಎಲ್ಲ ಸೇರಿ ಆರತಿ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಆಚೆ ಕಳಿಸ್ತಾರೆ.
ಈ ಸರಿ ಲಾಸ್ಟ್ ಲಾಸ್ಟ್ ಎಲೆ ಎಲ್ಲನೂ ಬಿಟ್ಬಿಡು. ಎಲೆನೂ ಬಿಡು. ಲಾಸ್ಟ್ ಸರಿ ನಮ್ಮ ಆ ಕಡೆಗೆ ಹಂಗೆ ತಿರುಗಿಸಿ ಅಂತ ಹೇಳ್ಬಿಟ್ಟು ಹೆಚ್ಚು ಹಂಗೆ ಆ ಕಡೆಗೆ ಹಂಗೆ ತಿರುಗಿಸಿ ಹಿಂಗೆ ಹಿಂಗೆ ಕೈ ಮುಗಿ. ಕೈ ಮುಗಿ ಬಾಯಿ ಅವಳು ಹಂಗೆ ಕಣ ಮಗ ಸುಮ್ಮನೆ ಒಂಥರ ಇಲ್ಲಿ ಹಾಕರಲ್ಲ. ಇವಳು ನೋಡಿ ಇಲ್ಲೇ ಮಂಕ್ಯತಾಳೆ ಈಗ. ಓಡಿಸು ಓಡಿಸು ಬೇಗ ಹೋಗೋಣ ಮುಂದಕ್ಕೆ ಹೋಯ್ತು. ಓಡಿಸಿ ಓಡಿಸಿ ಬೇಗ. ಅವಳನ್ನು ಕೂರ್ಸೋಣ. ಬತ್ತಾಳೆ ಲಿಚ್ಕಿತ್ತ ಬತ್ತಾಳೆ. ಕೂತ್ಕೊ ಬೇಗ ಓಡಿಸು. ಅಯ್ಯೋ ಅಯ್ಯೋ ಈ ಮನೇಲಿ ಇವಳು ಹಿಡಿಯೋದು ಬಲಿ ಕಷ್ಟ ಆಗಿದೆ. ಮದುವೆ ಮನೇಲಿ ಖಾಲಿ ಜಾಗ ಸಿಕ್ತಂದ್ರೆ ಎಲ್ಲಿ ಬೇಕಲ್ಲೆಲ್ಲ ಓಡ್ತದಳು. ನೋಡಿ ನೋಡಿ ಹಂಗೆ ಆಗ್ಬೇಕು ಇಟ್ಕೊಯ್ತಾರೆ ಅವರು. ನೀನೆಲ್ಲ ಓಡಾಡ್ತಾರೆ ಇಟ್ಕೊಯ್ತಾರೆ ನೋಡುವಂತೆ. ಕುಚ್ಚು ಒಂದು ಕಡೆ ಸುಮ್ಮನೆ. ಯಾರೋ ನೋಡಿದ್ರಂತೂ ವಾಪಸ್ ಹೊಡ್ ಬಂದ್ಲು. ಇದಂತೂ ಎಷ್ಟು ಡರ್ಟಿ ಆಗಿದೆ ಅಂದರೆ ಯಪ್ಪ. ಮಾಮ್ ಪ್ಲೀಸ್ ಕೆಳಗೆ ಕೂತ್ಕೊಳ್ಳೋಣ ಬಾರೆ. ನೋಡಿ ಅಲ್ಲೆಲ್ಲ ಜಾಗ ಇದೆ ಆಯಿತಾ. ಆ ಜಾಗ ಬಿಟ್ಟು ಇಲ್ಲೇ ಬಂದು ಆಟ ಆಡ್ಬೇಕಂತ ಇಲ್ಲೆಲ್ಲ. ಬಾ ಚಿನಿ ಪ್ಲೀಸ್. ಚಿನಿ ಮಾಮ್, ಚಿನಿ ಬೇಬ್, ಕಮ್ ಬೇಬು ಬಾ ಕೆಳಗೆ ಹೋಗೋಣ. ನಂಗೆ ಕಾಲು ನೋಯುತ್ತೆ. ಚಂದ ಓಡಾಡ್ತಿದ್ರೆ ಬಂಗಾರಿ. ಇಲ್ಲೇ ಹೋಗೋಣ ಬಾ ಕೆಳಗೆ. ಫಸ್ಟು ಹೆಣ್ಣಿನ ಕಡೆಯವರು ಬರಬೇಕು ಚೌಟ್ರಿಗೆ ಅಂತ ಹೇಳ್ತಾರೆ. ಸೊ ಹೆಣ್ಣಿನ ಕಡೆಯವರೆಲ್ಲ ಬಂದು ಸ್ವಲ್ಪ ಹೊತ್ತು ಆದಮೇಲೆ ಗಂಡಿನ ಕಡೆಯವ್ರು ಬರ್ತಾರೆ. ಗಂಡಿನ ಕಡೆಯವ್ರು ಬಂದಾಗ ಅವ್ರನ್ನೆಲ್ಲ ಕರ್ಕೊಳ್ಳೋದು ಮಾಡೋ ಶಾಸ್ತ್ರಗಳಿರುತ್ತಲ್ವ. ಸೊ ಹುಡುಗಿ ಅಣ್ಣ ತಮ್ಮ ಅಥವಾ ಯಾರಾದರೂ ಇರ್ತಾರಲ್ಲ, ಸೊ ಅವ್ರಿಗೆ ಟ್ವಿನ್ಸ್ ಹೆಣ್ಮಕ್ಳಾಗಿದ್ರೆ ಅವ್ರ ಅಣ್ಣನ ಮಗನ ಜೊತೆ ಮಾಡಿಸ್ತಿದ್ದಾರೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಒಳಗೆ ಉದ್ಯೋಗ ಅಂತ ಹೇಳ್ತಾರೆ. ಉದ್ಯೋಗ ವಾಲ್ಗ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆ ಮ್ಯೂಸಿಕ್ ಜೊತೆ ಎಲ್ಲ ಬರುತ್ತೆ. ಮ್ಯೂಸಿಕ್ ಎಲ್ಲ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ಅದ್ರ ಜೊತೆ ಕರ್ಕೊಂಡು ಬರ್ತಾರೆ ಹುಡ್ಗನ ಕರ್ಕೊಂಬಂದು ಈವ್ನಿಂಗ್ ಎಲ್ಲ ಪೂಜೆಗೆ ಮುಂಚೆನೇ ಬಳೆಶಾಸ್ತ್ರ ಎಲ್ಲ ಆಗುತ್ತೆ. ಸೊ ನಾನು ಬಳೆಶಾಸ್ತ್ರ ಆಗುವಾಗೆಲ್ಲ ನಾನು ರೆಡಿ ಆಗೋಕ್ಕೆ ಹೋಗಿದ್ದೆ. ಅದನ್ನೇನು ಕ್ಯಾಪ್ಚರೇ ಮಾಡಿಲ್ಲ. ಅದು ಮಾಡಬೇಕಿತ್ತು, ಸ್ವಲ್ಪನಾದರೂ ಮಾಡಲಿಲ್ಲ, ಸಾರಿ. ಇವತ್ತು ರಿಸೆಪ್ಷನ್ಗೆ ನಾನು ಹಾಕಬೇಕು ಅಂತಿರೋ ಡ್ರೆಸ್ ಬಂದು ಇದು. ಸೊ ಇದು ಗಾಗ್ರಾ ಲೆಹೆಂಗಾ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಥರ ಇದೆ. ವೈಟ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಎಷ್ಟು ಟೈಮಿಂದ ಹಾಕೇ ಇರಲಿಲ್ಲ. ಸೊ ಬ್ಲೌಸ್ ಬಂದು ಇದಕ್ಕೆ ವೆಲ್ವೆಟ್ ಬ್ಲೌಸ್ ಇದೆ ಆ್ಯಂಡ್ ಫುಲ್ಲು ಇದೇ ಥರ ವರ್ಕ್ ಇರೋವಂಥದ್ದಿದೆ. ಬಟ್ ನಾನು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅದನ್ನು ಹಾಕೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಈಗ ಬೇರೆ ಇದನ್ನು ಸೆಟ್ ಮಾಡಿದ್ದೀನಿ ಬ್ಲೌಸ್ನ ಒಂದು. ಅದಕ್ಕೆ ಬಂದು ಈ ಥರ ನೆಟ್ಟೆಡ್ ಇದೆ. ನೆಟ್ಟೆಡಲ್ಲಿ ಸೈಡಲ್ಲಿ ಬಂದುಬಿಟ್ಟು ವೆಲ್ವೆಟ್ದಿದೆ. ಬಟ್ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ ಇದ್ರದ್ದು. ಬಟ್ ಅದು ಇವಾಗ ಹಾಕೋಕ್ಕಾಗಲ್ಲ. ನಾನು ತುಂಬ ಸಣ್ಣ ಇದ್ದೆ, ಒಂದು 8 ವರ್ಷದ ಹಿಂದೆ ಏನೋ ಇದ್ದಿದ್ದು. ತುಂಬ ಚೆನ್ನಾಗಿದೆ ಬಟ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಬ್ಲೌಸ್ ಬಂದು ನಾನು ಇದನ್ನು ನಾರ್ಮಲ್ ಬೋಟ್ ನೆಕ್ ಹೊಲಿಸಿದ್ದೆ ಆ್ಯಕ್ಚುಲಿ. ಸೊ ಬೋಟ್ ನೆಕ್ಕಲ್ಲಿ ಏನಾಗಿತ್ತು, ನನಗೆ ಇದು ಹಾಕಿ ನೋಡಿದಾಗ ನಾನು ತುಂಬ ಸಣ್ಣ ಇದ್ದಾಗ ಸ್ಟಿಚ್ ಮಾಡಿಸಿದ್ದೆ ಎಲ್ಲ. ಸೊ ಇವಾಗ ಮತ್ತೆ ದಪ್ಪ ಆಗಿಬಿಟ್ಟಿದ್ದೀನಲ್ಲ, ಸೊ ತುಂಬ ಆಕ್ವರ್ಡಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಏನು ಮಾಡಿದೆ, ಬೋಟ್ ನೆಕ್ಗೆ ಫುಲ್ ಕ್ಲಾತ್ ಕೊಡಿಸ್ಬಿಟ್ಟು ನಾರ್ಮಲ್ ಇದು ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಬಂದು ಬೇರೆ ಥರ ಇದೆ. ಸೊ ಈ ಥರ ಬೋಟ್ ನೆಕ್ಕಿಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಕಟ್ ವರ್ಕ್ ಆಗಿದೆ. ಇಲ್ಲಿ ಪ್ಲೇನ್ ಬಟ್ಟೆ ಬಂದಿದೆ ನೋಡಿ, ಬೋಟ್ ನೆಕ್ ಇತ್ತು, ಅದನ್ನು ಕವರ್ ಮಾಡಿಸ್ಬಿಟ್ಟಿದ್ದೀನಿ. ಬ್ಯಾಕ್ ಸೈಡ್ ಬಂದು ಈ ಥರ ಮೇಲೆ ಇದು ಮಾಡಿಬಿಟ್ಟು ರೌಂಡ್ ಥರ ಮಾಡಿಬಿಟ್ಟು ಇಲ್ಲೊಂದು ಬೋ ಇಡ್ಸಿದ್ದೀನಿ. ಬ್ಲ್ಯಾಕೇನೆ ಗೋಲ್ಡ್ ಇಡ್ಸಿದ್ರೆ ಚೆನ್ನಾಗಿರ್ತಿತ್ತೇನೋ. ಇದು ನಾರ್ಮಲ್ ಸ್ಯಾರಿಗೆ ಹಾಕೋಕ್ಕೆ ಅಂತ ಮಾಡಿದ್ದು, ಬಟ್ ಇದನ್ನು ಅದಕ್ಕೆ ವೇರ್ ಮಾಡ್ತಿದ್ದೀನಿ. ಸೊ ನೋಡೋಣ ಹೇಗೆ ಕಾಣುತ್ತೆ ಅಂತೇಳಿ. ಅದಕ್ಕೆ ಬಂದು ಜ್ಯುವೆಲ್ರಿನ ಯಾವ ವೇರ್ ಮಾಡೋಣ ಅಂತ. ವ್ಯಾಲೆಂಟೈನ್ ಡೇ ಟೈಮಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಂದು ಮೆರೂನ್ ಕಲರ್ದೆಲ್ಲ ಒಂದು ಸೆಟ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ವೇರ್ ಮಾಡ್ತೀನಿ ಅಂತೇಳಿ. ಸೊ ಬ್ಯಾಂಗಲ್ ಬಂದು ಈ ಥರ ಇದೆ, ಮೆರೂನ್ ಕಲರ್ ಬೀಡ್ಸ್ ಇದೆ. ಸೊ ಗೋಲ್ಡಲ್ಲಿ ಬಳೆ ಡಿಸೈನ್ ಬಂದು ಈ ಥರ ಇದೆ. ಇದು 4 ಬ್ಯಾಂಗಲ್ಸ್ ಇದೆ. ನಾನು 2 ಬ್ಯಾಂಗಲ್ ಅಷ್ಟೇ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು. ಸೊ ಅದಾದಮೇಲೆ ಅದಕ್ಕೆ ಹೊಸದಾಗಿ ವ್ಯಾಲೆಂಟೈನ್ಸ್ ಡೇಲಿ ನಾನು ಇದು ತೊಗೊಂಬಂದಲ್ವ ರಿಂಗು, ಅದನ್ನು ಮ್ಯಾಚ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇದು ಫುಲ್ಲು ರೆಡ್ ಜ್ಯುವೆಲ್ಸ್ನೇ ಇದು ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಸೊ ಚೂರು ಮೇಲ್ ಮಾಡೋಣ. ಹಾಂ, ರೆಡ್ ಇದನ್ನೇ ಮಾಡಬೇಕು ಅಂತೇಳಿ ಮಾಡಿರೋದು ಕಾಂಬಿನೇಷನ್ ಎಲ್ಲನೂ ಸೇರಿಸಿ. ಅದಾದಮೇಲೆ ಇದು ಒಂದು ರಿಂಗನ್ನು ಕೂಡ ಅಷ್ಟೇ, ನಾನು ರಿಂಗಿಗೋಸ್ಕರನೇ ಈ ಇಯರಿಂಗ್ಸ್ ತೊಗೊಂಡಿದ್ದು ಅಂತ ಹೇಳ್ಬೋದು. ಸೊ ಇಯರಿಂಗ್ಸು 2-3 ಹಾಕೋದಕ್ಕೆ ಈ ಥರದ್ದು ಒಂದು ಹಾಕ್ಬಿಟ್ಟು ಫಿಶ್ ಎಲ್ಲ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬಂದು ಇಯರಿಂಗ್ಸ್ ಇದು.
ಹಾಕ್ತೀನಿ, ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ. ಅದಕ್ಕೆ ಸೊ ಇದಾಗಿ ನೆಕ್ಲೆಸ್ ಹೇಳಿದ್ನಲ್ವ, ಶಾರ್ಟ್ ನೆಕ್ಲೆಸ್ಗೆ ಹೋಗ್ಬಿಟ್ಟು ನೀವು ಹಿಂದಿನ ಬ್ಲಾಗ್ಗಳು ನೋಡಿಲ್ಲ ಅಂದರೆ ನೋಡಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಮೆರೂನ್ ಕಲರ್ ಬೀಡ್ಸ್ ಹಾಕ್ಬಿಟ್ಟು, ಬಿಕಾಸ್ ಎಲ್ಲದರಲ್ಲೂ ಮೆರೂನೇ ಇರೋದ್ರಿಂದ ಸೊ ಮೆರೂನ್ ಬೀಡ್ಸ್ ಹಾಕ್ಬಿಟ್ಟು ಶಾರ್ಟ್ದೊಂದು ನೆಕ್ಲೆಸ್ ಹಾಕ್ತಾಯಿದ್ದೀನಿ, ಅದ್ರ ಜೊತೆ ಒಂದು ತಾಳಿ ಸರ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಬ್ಯಾಂಗಲ್ಸು ಇದು ರೆಡಿ ಆದ. ನಾನಲ್ಲಿ ಬಳೆ ತೊಟ್ಕೊಳ್ಳೋಕೆ ಹೋಗಲಿಲ್ಲ ಶಾಸ್ತ್ರಕ್ಕೆಲ್ಲ, ಬಿಕಾಸ್ ನಾನು ಹೇರ್ ಸ್ಟೈಲಿಗೆ ಕರೆಸಿದ್ದೆ. ನಾನು ಮೇಕಪ್ ಎಲ್ಲ ನಾನೇ ಮಾಡ್ಕೊಂಡು, ಡ್ರೆಸ್ ಎಲ್ಲ ನಾನೇ ಮಾಡಿಕೊಂಡು ಅವತ್ತಿನ ಲುಕ್ನ ಇವತ್ತು ಕ್ರಿಯೇಟ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡೋ ದಿನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ನನ್ನ ಹತ್ರನೇ ಬ್ಲ್ಯಾಕ್ ಬ್ಯಾಂಗಲ್ ಇತ್ತು, ಯಾವಾಗಲೂ ತರಿಸಿದ್ದು ಏನಕ್ಕೋ ಅಂತ ಹೇಳಿ ಅದು ಒಂದು 4 years ಆಯಿತು ಹೇಳಬೇಕಂದ್ರೆ. ತರಿಸಿ ಇಟ್ಟಿದ್ನಲ್ವ, ಅದೇ ಇತ್ತು, ಅದನ್ನೇ ವೇರ್ ಮಾಡೋಣ ಅಂಥೇಳಿ ಮತ್ತೆ ನೆಕ್ಲೆಸ್ ಕೂಡ ಹಾಕೋತಾ ಇದ್ದೀನಿ. ಸೊ ಇಷ್ಟು ನಾನು ರೆಡಿ ಆಗೋದು ಇವತ್ತು ರಿಸೆಪ್ಷನ್ಗೆ ಅಂತ ಅಂದ್ಕೊಂಡಿದ್ದೀನಿ. ಆವತ್ತು ನನ್ನ ಮಗಳು ಬೇರೆ ತುಂಬ ಕಾಟ ಕೊಡ್ತಾಯಿದ್ಲು, ಮಮ್ಮಮ್ಮ ಅಂತೇಳಿ. ನನಗೆ ಅವತ್ತಿನ ದಿನ ಅನಿಸಿತ್ತು ನನ್ನ ಮಗಳಿಗೆ ಹಾಲು ಬಿಡಿಸಿದ್ರೆ ಸಾಕಾಗಿತ್ತಪ್ಪ ಮದುವೆ ಅಷ್ಟರೊಳಗೆ ಅಂತ. ಸೊ ಆಮೇಲೆ ಅನಿಸುತ್ತೆ ಪಾಪ ಒಂದು 2 yearsವರೆಗೂ ಕುಟ್ಕೊಳ್ಳಿ ಅನ್ನೋಂಗೆ ಅನ್ಸುತ್ತೆ. ನಾವೆಲ್ಲ ಹೆಂಗೆ ಅಂದರೆ ಬೇರೆಯವ್ರ ವಿಡಿಯೋ ಮಾಡಿ ಹಾಕ್ತೀವಿ, ನಮ್ಮ ವೀಡಿಯೋಗಳನ್ನ ಮಾಡೋದಕ್ಕೆ ಯಾರೂ ಇರಲ್ಲ ಅಂತ ಹೇಳ್ಬೋದು. ಅದಕ್ಕೊಂದು ವಾಚ್, ನಾರ್ಮಲಾಗಿ ವಾಚ್ ಹಾಕ್ತಿದ್ದೀನಿ, ತಾಳಿ ಸರ ಹಾಕ್ತಿದ್ದೀನಿ. ಈ ಕಡೆ ಕೈಗೆ ಒಂದು ರಿಂಗ್ ಹಾಕಿದೆ, ಆ ರಿಂಗ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನು ಇದು ಮಾಡ್ತಾಯಿಲ್ಲ. ಸೊ ಇಷ್ಟು ನಾನು ರೆಡಿಯಾಗಿದ್ದು. ಹೇರ್ ಸ್ಟೈಲ್ ಬೇರೆ ಥರ ಇತ್ತು, ಸಾರಿ. ನಾನು ಇವತ್ತು ರೀಕ್ರಿಯೇಟ್ ಮಾಡಿದ್ದಲ್ವ, ಹೆಂಗೋ ಮಾಡಿಬಿಟ್ಟಿದ್ದೀನಿ ಒಂಥರ. ಸೊ ಈ ಡ್ರೆಸ್ಸಿಂಗ್ ಗೊತ್ತಾ, ಸೊ ಈ ಥರ ಎಲ್ಲ ತೊಗೋಬೇಕು ಅಂತ ಆಸೆ ಇತ್ತು. ಅವಳು ಬೇರೆ ಅಳ್ತಿರೋಳು, ನಮ್ಮಮ್ಮ ಬೇರೆ ಅವಳನ್ನ ಇಟ್ಕೊಳಕ್ಕಾಗಲ್ಲ ಅಂತ ಹೇಳೋರು. ಸೊ ಹಾಗಾಗಿ ನಾನು ಅವಳ ಕಡೆ ಅಷ್ಟು ತುಂಬ ಕಾನ್ಸಂಟ್ರೇಟ್ ಮಾಡಿದೆ ಅಂತ ಹೇಳ್ಬೋದು. ಸರಿ, ರೆಡಿಯಾಗಿ ಹೋಗ್ತಾ ಇದ್ದೀವಿ ರಿಸೆಪ್ಷನ್ಗೆ. ನಾವು ರೆಡಿಯಾಗಿ ಬರೋ ಅಷ್ಟರೊಳಗೆ ಹುಡುಗಿನೂ ಕೂಡ ರೆಡಿಯಾಗಿದ್ದು. ಹುಡುಗಿ ಪಿಂಕ್ ಕಾಂಬಿನೇಷನ್ ಮತ್ತು ವೈಟ್ ಗೋಲ್ಡ್ ಇದು ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ಅಂತೂ. ಎಲ್ಲ ಮೆರೂನು ರೆಡ್ ಅಂತ ಹೋಗ್ತಾರೆ, ಬಟ್ ಪಿಂಕ್ ತುಂಬ ಚೆನ್ನಾಗಿತ್ತು. ಸೊ ಅವಳು ಮತ್ತೆ ಬಿಟ್ಟರೆ ಸಿಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ, ಅವಳು ಪಾಪ ಸ್ಲಿಪ್ಪರ್ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ಲು. ಅವಳು ಸ್ಲಿಪ್ಪರ್ ಇಲ್ಲ ಅಂಥೇಳಿ, ಕಾರಲ್ಲಿದೆ ಅಂಥೇಳಿ. ಸೊ ಅದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ, ಇನ್ನು ನಾಳೆ ಅಂತೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ. ಸೊ ಫಾಗ್ ಎಂಟ್ರಿ ಎಲ್ಲ ಇದು ಮಾಡ್ಕೊಂಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಮುಂದೆ ಹೋಗಿ ವಿಡಿಯೋ ತೊಗೊಳ್ಳೋ ಅಷ್ಟು ಪೇಷನ್ಸ್ ನನಗಿರಲಿಲ್ಲ, ಯಾಕೆಂದರೆ ನನ್ನ ಮಗಳು ನನ್ನ ಜೊತೆನೇ ಇದ್ಲು ಅವಾಗ. ಸೊ ಝೂಮ್ ಹಾಕ್ಬಿಟ್ಟು ಅಲ್ಲಿಂದನೇ ತೊಗೋತಾ ಇದ್ದೀನಿ. ಸೊ ಏನೋ ಒಂಥರ ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಾನು ಈ ಥರ ಮದುವೆನ ಅಟೆಂಡ್ ಮಾಡಿದ್ದು ಅಂತ ಹೇಳ್ಬೋದು. ಅಂದರೆ ಡೆಕೋರೇಷನ್ಸ್ ಆಗಿರ್ಬೋದು, ಎಲ್ಲ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಒಳ್ಳೆ ಕ್ಲೀನಾಗಿ ಪ್ರಾಪರಾಗಿ ಇದು ಮಾಡ್ಕೊಂಡಿದ್ರು ಗಂಡಿನ ಕಡೆಯವರು. ತುಂಬ ಚೆನ್ನಾಗಿತ್ತು, ಒಂಥರ ಡೆಕೋರೇಷನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು, ಫ್ಲವರ್ಸು. ಮತ್ತು ಈ ಥರದ್ದೆಲ್ಲ ಎಂಟ್ರಿ ಇದಿರುತ್ತಲ್ವ, ಅದರಲ್ಲೂ ಅಷ್ಟೇ ಡುಮ್ ಡಮ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ನೋಡೋದಕ್ಕೆ ಚೆನ್ನಾಗಿತ್ತು. ನಾನು ಸ್ವಲ್ಪ ಝೂಮ್ ಹಾಕಿದ್ದೀನಲ್ಲ, ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತಾಯಿತ್ತು. ಸೊ ಹುಡುಗಿಗೂ ತುಂಬ ಜೋಡಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದಲ್ಲ, ಚೆನ್ನಾಗಿರೋದಕ್ಕೆ ಅಲ್ವಾ ಮದುವೆ ಆಗಿರೋದು. ಸೊ ಮೇಲೂ ಅಷ್ಟೇ ಎಲ್ಲ ತುಂಬ ಇದೆಲ್ಲ ಒಂದು ಮೆಮೊರೀಸ್ ಅಂತ ಹೇಳ್ಬೋದು. ಜನಗಳಿಗೆ ಈ ಹಳ್ಳಿ ಕಡೆಯವ್ರು ಏನು ಗೊತ್ತಾ, ಅಯ್ಯೋ ಹಿಂಗೆ ಮಾಡಬೇಕಿತ್ತ ಹಂಗೆ ಮಾಡಬೇಕಿತ್ತ ಅಂತಾರೆ. ಬಟ್ ಇದೆಲ್ಲ ಒಂದು ಮೆಮೊರೀಸು, ಲೈಫ್ ಲಾಂಗ್ ನಮಗೆ ನೆನಪಲ್ಲಿರುತ್ತೆ ಈ ಥರದ್ದೆಲ್ಲ. ಯಾವಾಗಲೂ ಮಾಡ್ಕೋತೀವಿ ಅಂತಂದರೆ ಹೋಗೋಕ್ಕಾಗಲ್ಲ. ಆಗೋದು ಒಂದು ಸರಿ ಮದುವೆ ಕ್ಲೀನಾಗಿ ಈ ಥರ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ಡಿಸೈಡ್ ಮಾಡ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬ ಖುಷಿ ಆಯಿತು ಏನೋ ಒಂಥರ. ಸೊ ಆವಾಗೆಲ್ಲ ಒಂದು ನಮ್ಗಳ ಟೈಮಲ್ಲೆಲ್ಲ ಈ ಥರ ಏನೂ ಇರ್ತಿರ್ಲಿಲ್ಲ ಹೇಳಬೇಕಂದ್ರೆ. ಒಂದು ಹೂವಿಂದ ಇದು ಹಾಕು ನಿಲ್ಲಿಸು ಇದು ಮಾಡು ಅಷ್ಟೇ, ಆ ಥರ ಆಗ್ತಿತ್ತು ರಿಸೆಪ್ಷನ್ ಎಲ್ಲ. ಸೊ ಇವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಮದುವೆ ಆಗೋರ್ಗಂತೂ ತುಂಬ ಎಷ್ಟೊಂದು ಆಪ್ಷನ್ಸ್ ಇದೆ. ಇದಕ್ಕಿಂತ ಇನ್ನೂ ಚೆನ್ನಾಗಿರತಕ್ಕಂಥದ್ದು ಇರುತ್ತೆ. ಇದು ಕೂಡ ಚೆನ್ನಾಗಿದೆ. ಸೊ ಫೋಟೋ ವಿಡಿಯೋ ಅಂತೆಲ್ಲ. ನನ್ನ ಮಗಳು ಬೇರೆ ಇಲ್ಲಿ ಮಮ್ಮ ಅಂತಿರೋಳು. ನನಗೆ ತುಂಬ ಕೋಪ ಬೇರೆ ಬರ್ತಿತ್ತು. ನಮ್ಮಮ್ಮ ನನಗಾಗಲ್ಲ ಹೋಗು ಅಂತ ಅನ್ನೋರು. ಪಾಪ ಅವರು ಆದಷ್ಟು ನೋಡಿಕೊಂಡ್ರು. ಸೊ ಇದೆಲ್ಲ ಫಾಗ್ದೆಲ್ಲ ಇದು ಬರುತ್ತಲ್ಲ, ಅದು ಎಂಟ್ರಿದೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರು. ತುಂಬಾ ಖುಷಿ ಆಯಿತು ಏನೋ ಒಂಥರ. ಸೊ ಅನ್ಯೋನ್ಯತೆಯಿಂದ ಚೆನ್ನಾಗಿ ಬಾಳ್ಕೊಂಡು ಹೋಗಲಿ ಅಂತೇಳಿ ನಾವು ಅವ್ರಿಗೆ ಬ್ಲೆಸ್ ಮಾಡ್ಬೋದು ಅಷ್ಟೇ. ಸೊ ಯಾವಾಗಲೂ ಅವರು ದೇವರು ಚೆನ್ನಾಗಿಟ್ಟಿರಲಿ, 100 ಕಾಲ ಒಳ್ಳೆ ಮಕ್ಕಳೆಲ್ಲ ಇದು ಮಾಡ್ಕೊಂಡು ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ. ಸೊ ಆಮೇಲೆ ಇವಳು ತುಂಬ ಆಟ ಶುರು ಮಾಡಿಬಿಟ್ಲು. ಇವಳ್ದು ಡ್ರೆಸ್ ಎಲ್ಲ ಇದು ಮಾಡೋಣ ಅಂದ್ಕೊಂಡೆ, ಇಲ್ಲಿ ರೀಕ್ರಿಯೇಟ್ ಮಾಡಿದಾಗಲೂ ಮಾಡೋಣ ಅಂದ್ಕೊಂಡೆ. ಬಟ್ ಏನಂದರೆ ನೈಟ್ ಟೈಮ್ ಮಾಡ್ತೀನಿ ನಾನು. ನಮ್ಮ ಮನೆ ಹತ್ರ ಇವಾಗ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ತುಂಬಾ ಸೌಂಡ್ ಇರುತ್ತೆ. ನೈಟ್ ಅವಳು ಮಲ್ಗದ ಮೇಲೆ ನಾನು ವೀಡಿಯೋ ಮಾಡೋಕ್ಕಾಗೋದು. ಸೊ ಹಾಗಾಗಿ ನಾನು ಅವಳಿಗೆ ನನ್ನ ಬ್ಲ್ಯಾಕ್ ಇದರಲ್ಲಿ ಗೋಲ್ಡ್ ಥರ ಇತ್ತಲ್ವ, ಒಂಥರ ವೈಟು. ಸೊ ಅದನ್ನು ನಾನು ಅವಳಿಗೆ ಡ್ರೆಸ್ ತೊಗೊಂಬಂದಿದ್ದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವ್ಳಿಗೂ ಕೂಡ. ಸೊ ತುಂಬ ಲಾಂಗ್ ಇರೋದೇ ತಂದಿದೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಫೋಟೋಸು ಇದೆಲ್ಲ ಮಾಡಿಕೊಂಡು ನಾನು ವೀಡಿಯೋಸ್ ಎಲ್ಲ ಇದು ಮಾಡಿಕೊಂಡೆ. ಸೊ ಅವಳು ಎತ್ಕೊಂಡು ಇದು ಮಾಡಿಕೊಂಡು ಸ್ವಲ್ಪ ಮ್ಯಾಚ್ ಆಗ್ತಿದೆ. ತುಂಬ ಕಾಂಟ್ರಾಸ್ಟ್ ಅನ್ನೋ ಇದ್ರ ಥರ ತುಂಬ ಪರ್ಫೆಕ್ಟಾಗಿ ತುಂಬ ಹುಡುಕ್ ನೋಡಿದೆ. ಬಟ್ ಬ್ಲ್ಯಾಕ್ ಒಂದು ತರಿಸ್ದೆ. ನಮ್ಮ ಅಮ್ಮ ಅವರೆಲ್ಲ ಬ್ಲ್ಯಾಕ್ ಹಾಕಬಾರ್ದು ಮಕ್ಕಳಿಗೆ, ಅಷ್ಟು ಇದಾಗಿರುತ್ತೆ. ಅವಳದೇನೆಂದರೆ ಒಂದೇ ಒಂದು ಗೋಲ್ಡ್ ಬೋ ಥರ ಇತ್ತು, ಬ್ಲ್ಯಾಕ್ ಇತ್ತು. ಬಟ್ ಅದನ್ನು ಮತ್ತೆ ವಾಪಸ್ ಕೊಟ್ಬಿಟ್ಟು
ಇದು ಮಾಡಿದ್ವಿ. ಸೊ ಆಮೇಲೆ ಎಲ್ಲ ಊಟಕ್ಕೆ ಬಂದ್ವಿ. ಊಟಕ್ಕಂತೂ ತುಂಬ ರಶ್ ಇತ್ತು. ಸೊ ಆಪೋಸಿಟ್ ಇರೋರು ನಮ್ಮ ಮಾವನ ಮಗಳು ಮತ್ತು ಅವ್ರ ಗಂಡ, ಅದ್ರ ಪಕ್ಕ ಇರೋರು ಇನ್ನೊಬ್ರು ಅತ್ತೆ, 3 ಜನ ಮಾವದಿರು ನಮಗೆ. ಈ 3ನೇ ಮಾವನ ಮಗಳದೇ ಮದುವೆ ಆಗ್ತಾ ಇರೋದು. ಸೊ ನಮ್ಮ ಅಮ್ಮಂಗೂ ಸ್ವಲ್ಪ ಎಷ್ಟೋ ಅರ್ಧಂಬರ್ಧಕ್ಕೆ ರೆಡಿಯಾಗಿದೆ. ಯಾವಾಗಲೂ ಹೇಳೋರು ನಮ್ಮಮ್ಮ ನನ್ನನ್ನು ರೆಡಿ ಮಾಡಲ್ಲ ಅಂಥೇಳಿ. ಸೊ ಅವ್ರಿಗೂ ಕೂಡ ಹೇರ್ದೆಲ್ಲ ಇದು ಮಾಡಿಸಿ ಸ್ಯಾರಿ ಎಲ್ಲ ಇದು ಮಾಡಿಟ್ಟಿದ್ದೆ. ಚೆನ್ನಾಗಿ ಕಾಣಿಸ್ತಿದ್ರು. ಅವ್ರನ್ನೂ ಕೂಡ ಜುಮ್ಕಿ ಹಾಕೋಂತ ಕೊಟ್ಟರೆ ಹಾಕೋತಾನೆ ಇರಲಿಲ್ಲ ನಮ್ಮಮ್ಮ. ಹಂಗೂ ಹಿಂಗೂ ಮಾಡಿ ಹೆಂಗೋ ಹಾಕಿಸಿ ಅವ್ರಿಗೆ ವಿಡಿಯೋ ಮಾಡಿ ಅಂತ ಕೊಟ್ಟಿದ್ವಿ ಆಯ್ತಾ. ನನ್ನ ಸಿಸ್ಟರ್ ಹಸ್ಬೆಂಡ್ಗೆ ಅವರು ನಮ್ಮದು ಸೇರಿಸಿ ಅಲ್ಲೆಲ್ಲ ಊಟ ಮಾಡೋರ್ದು ಸೇರಿಸಿ ಕಿಚನ್ದವರೆಲ್ಲ ಮಾಡ್ತಿದ್ರು. ಅದಕ್ಕೆ ನಗು ಬರ್ತಿತ್ತು. ಸೊ ಊಟಕ್ಕೆ ಅಂತ ಬಂದಿದ್ವಿ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಊಟಕ್ಕೆ. ಊಟ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಪಾಯಸ, ಸ್ವೀಟ್ಸು, ಅದು ಪಲ್ಯ ಗಿಲ್ಯ, ಜಾಂಗೀರು, ಏನೇನೋ ಇತ್ತು. ಮರ್ತೋಗ್ಬಿಟ್ಟಿದೆ ಏನೇನು ತಿಂದಿದ್ದೀನಿ ಅನ್ನೋದೇ. ತುಂಬ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ತಿನ್ಕೊಂಡು ಎದ್ದೋಗ್ತಾಯಿದ್ರು. ತುಂಬ ಜನ ಇದ್ದರು. ರಿಸೆಪ್ಷನ್ ಅಂದ್ರೇ ತುಂಬ ಜನ ಇರ್ತಾರೆ. ಒಬ್ಬೊಬ್ಬರು ಮದುವೆಗೆಲ್ಲ ಬರೋಕ್ಕಾಗಲ್ಲ, ಬ್ಯುಸಿ ಇರ್ತಾರೆ, ಡೇ ಟೈಮ್ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಬಂದುಬಿಡ್ತಾರೆ. ಅದಾದಮೇಲೆ ನಾನು ಮುದ್ದು ಜೊತೆ ಒಂದು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಹಾಕಿದ್ದೆ. ತುಂಬಾ ಚೆನ್ನಾಗಿತ್ತದು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಇದರಲ್ಲಿ. ಸೊ ಆವತ್ತಿನ ದಿನ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಆವತ್ತು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮತ್ತೆ ರೀಕ್ರಿಯೇಟ್ ಮಾಡಿದ್ದೀನಿ. ನಾನು ರೆಡಿ ಆಗೋದನ್ನು ಸ್ವಲ್ಪ ಲಿಟಲ್ ಬಿಟ್ ಓಕೆ ಅಂತ ಅನ್ನಿಸ್ತಿದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಮದುವೆ ವ್ಲಾಗಲ್ಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಹೇಗಿತ್ತು, ಏನು ಚೆನ್ನಾಗಿತ್ತ ಡ್ರೆಸ್ ಸೆನ್ಸ್ ಎಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಲವ್ ಯು ಆಲ್, ಬಾಯ್.